ಗುಡ್ಗುಡಿ ಅನ್ನೋ ಒಂದು ಹಳ್ಳಿ ಇತ್ತು. ಆ ಹಳ್ಳಿನಲ್ಲಿ ಮಗನ್ ಅನ್ನೋ ಒಬ್ಬ ಕಳ್ಳ ಇದ್ದ. ಅವನ್ ದೊಡ್ಡ ಮುಟ್ಟಾಳ ಆಗಿದ್ದ. ಎಷ್ಟೊಂದ್ ಆಯುಧಗಳನ್ನ ತಗೊಂಡು ರಾತ್ರಿ ಕಳ್ತನ ಮಾಡಕ್ ಹೋಗ್ತಿದ್ದ. ಆದ್ರೆ ಬೆಳಿಗ್ಗೆ ಬರೀ ಕೈಯಲ್ಲಿ ವಾಪಸ್ ಬರ್ತಿದ್ದ. ಅವನು ಮುಟ್ಟಾಳ ಆಗಿರೋ ಕಾರಣದಿಂದ ಮನೆ ಮಾಲೀಕ ಅವನನ್ನ ಮುಟ್ಟಾಳ್ನಾಗ್ ಮಾಡಿ ವಾಪಸ್ ಕಳಿಸ್ತಿದ್ರು. ಅವತ್ತು ಹುಣ್ಣಿಮೆ ದಿನ ಆಗಿತ್ತು. ರಾತ್ರಿ 12 ಗಂಟೆ ಆಗಿತ್ತು. ಅವನು ಕೈಯಲ್ಲಿ ಆಯುಧ ತಗೊಂಡು ಕಳ್ತನ ಮಾಡೋದಕ್ ಹೊರಟ. ಒಂದ್ ದೊಡ್ಡ ಮನೆ ಹತ್ರ ಬಂದ. ಮನೆ ಹಿಂಭಾಗಕ್ ಹೋಗಿ ಹಿಂದಿನ ಗೋಡೆ ಹೊಡೆಯೋದಿಕ್ಕೆ ಶುರು ಮಾಡ್ದ. ಶಬ್ದ ಆಗ್ತಿದ್ದ ಕಾರಣ ಬೆಡ್ರೂಮ್ ಅಲ್ಲಿ ಮಲ್ಗಿದ್ದ ಸೇಟುಗೆ ಎಚ್ಚರ ಆಗತ್ತೆ. ಮತ್ತವನಿಗೆ ಅರ್ಥ ಆಗತ್ತೆ ಇವನು ಮಗನ್ನೇ ಅಂತ. ಅನ್ನಿಸ್ತಿದೆ ಮಗನ್ನು ದಡ್ಡ ಕಳ್ತನ ಮಾಡೋದಕ್ ಬಂದಿದ್ದಾನಂತ. ಅವನು ಮನೆ ಗೋಡೆನ ಹೊಡೆದಾಕಕ್ ಮುಂಚೆ ನಾನು ಅವನನ್ನ ತಡಿಬೇಕು. ಆ ಸೇಟು ಮನೆ ಹಿಂಭಾಗಕ್ ಬರ್ತಾನೆ. ಬಂದು ನೋಡಿದ್ರೆ ಮಗನ್ ಗೋಡೆ ಹೊಡಿತಾ ಇದ್ದಾನೆ. ಏನೋ ಮಗನ್, ಏನ್ ಮಾಡ್ತಿದ್ಯಾ? ಕಳ್ತನ ಮಾಡ್ಬೇಕು, ಗೋಡೆ ಹೊಡೆದು ಮನೆ ಒಳಗ್ ನುಗ್ಬೇಕು. ಅಯ್ಯೋ ದಡ್ಡ, ಪೌರ್ಣಮಿ ರಾತ್ರಿ ಯಾರಾದ್ರೂ ಕಳ್ತನ ಮಾಡೋದಕ್ ಬರ್ತಾರಾ? ಸುಮ್ನೆ ಇರು, ನಾನೊಂಥರ ಡಿಫ್ರೆಂಟ್ ಕಳ್ಳ. ನಾನೇನ್ ಬೇಕಂದ್ರೂ ಮಾಡ್ತೀನಿ. ನಾನು ಎಲ್ಲಾ ಕಳ್ಳರ ತರ ಅಲ್ಲ. ನನಗೂ ಅವ್ರಿಗೂ ಹೋಲಿಸ್ಬೇಡ. ನನ್ ಕೆಲ್ಸ ಮಾಡೋದಕ್ ಬಿಡು. ಮಗನ್ ಮಾತನ್ನ ಕೇಳಿ ಸೇಟ್ ಯೋಚನೆ ಮಾಡ್ತಾನೆ. ಸರಿ, ಇವನ್ ಬಲೆಯಲ್ಲಿ ಇವನೇ ಸಿಕ್ಕಾಕೊಂಡಿದ್ದಾನೆ. ಕೊನೆದಾಗಿ ಇನ್ನೊಂದ್ ಬಲೆ ಹಾಕಿ ನಾನು ನನ್ನ ಬೆಡ್ರೂಮ್ ಅಲ್ಲಿ ಮಲ್ಕೊಂತೀನಿ. ಆಮೇಲೆ ಸೇಟು ಮಗನ್ಗೆ ಹೇಳ್ತಾನೆ, ಒಂದ್ ವೇಳೆ ನೀನು ಏನ್ ಬೇಕಂದ್ರೂ ಮಾಡ್ತೀಯ ಅಂದ್ರೆ, ಯಾವುದೇ ಬೇರೆ ಕಳ್ಳನ್ ತರ ಇಲ್ಲ ಅಂದ್ರೆ ಇದನ್ನ ಸಾಬೀತ್ ಮಾಡಿ ತೋರ್ಸು. ಅದಕ್ಕೆ ಏನ್ ಮಾಡ್ಬೇಕು ಹೇಳು ನನಗೆ. ಬೇರೆ ಕಳ್ಳರು ಹಣ ಮತ್ತೆ ಚಿನ್ನ ಕದೀತಾರೆ, ನೀನು ಚಂದ್ರನ್ನ ಕದ್ದು ತೋರ್ಸು. ಸೇಟ್ ಮಾತನ್ನ ಕೇಳಿ ಮಗನ್ ಚಂದ್ರನ್ ಕಡೆ ನೋಡ್ತಾನೆ. ಆಮೇಲೆ ಅವನು ಸೇಟೋಗ್ ಹೇಳ್ತಾನೆ, ಸರಿ, ಒಪ್ಕೋತೀನಿ. ನಾಳೆ ಬೆಳಗ್ಗೆ ನನ್ನ ಕೈಯಲ್ಲಿ ಚಂದ್ರ ಇರುತ್ತೆ. ಹಾಗ್ ಹೇಳಿ ಮಗನ್ ಅಲ್ಲಿಂದ ಹೊರಡ್ತಾನೆ. ಮತ್ತೆ ಸೇಟು ಆರಾಮಾಗ್ ಬಂದು ಮಲ್ಕೋತಾನೆ. ಮಗನ್ ಚಂದ್ರನ್ ಕಡೆ ನೋಡ್ಕೊಂಡು ಯೋಚನೆ ಮಾಡ್ತಿರ್ತಾನೆ, ಈ ಚಂದ್ರನ್ನ ಕದ್ಯೋದಾದ್ರೂ ಹೇಗೆ ಅಂತ. ಎಲ್ರು ನನ್ನ ದಡ್ಡ ಅನ್ಕೊಂಡಿದ್ದಾರೆ, ಆದ್ರೆ ನಾನು ದಡ್ಡ ಅಲ್ಲ. ಚಂದ್ರನ್ನ ಕದ್ದು ನನ್ನ ಬುದ್ಧಿಶಕ್ತಿಯನ್ನ ತೋರಿಸಿದಾಗ ಆಗ ಸೇಟು ಅವನ್ ಮುಖನ ಎಲ್ಲಿಟ್ಕೊಂತ ನೋಡ್ತೀನಿ. ಆಗ ಮಗನ್ಗೆ ಮರದ ಮೇಲೆ ಉಲ್ಟಾ ನೇತಾಡ್ತಾ ಇರೋ ಒಂದು ಬಾವ್ಲಿ ಕಾಣ್ಸತ್ತೆ. ಬಾಹುಲಿಯ ಹಿಡಿತ ಎಷ್ಟು ಗಟ್ಟಿಯಾಗಿರುತ್ತೆ ಅಂದ್ರೆ ಅದನ್ನ ಹಿಡಿದು ಎಳೆದ್ರು ಕೂಡ ಅದು ಬಿಡಿಸ್ಕೊಳ್ಳೋದಿಲ್ಲ. ಚಂದ್ರನ್ನ ಕದಿಯೋದಕ್ಕೆ ಬಾಹುಲಿ ಕೂಡ ಬಾಗಿದಾರ. ಮಗನ್ ಆ ಬಾವ್ಲಿನ ಎತ್ಕೋತಾನೆ. ಅದನ್ನ ತನ್ನ ಬ್ಯಾಗಲ್ ಹಾಕೊಂಡು ರಸ್ತೆನಲ್ಲಿ ನಿಂತಿದ್ದ ಅಂತ ಒಂದು ಟ್ರಕ್ ಅನ್ನ ಕದ್ಕೊಂಡು ನೇರವಾಗಿ ಓಡಿಸ್ಕೊಂಡು ಒಂದು ಮೈದಾನಕ್ ಬರ್ತಾನೆ. ಅಲ್ಲಿ ಒಂದ್ ಕಡೆ ಗಾಡಿ ನಿಲ್ಲಿಸ್ತಾನೆ. ಆಮೇಲೆ ಅವನು ಆ ಬ್ಯಾಗ್ ಇಂದ ಬಾವ್ಲಿನ ತಗೊಂಡು ಒಂದು ಉದ್ದ ಇರೋ ಹಗ್ಗ ತಗೋತಾನೆ. ಆ ಹಗ್ಗದ ಒಂದು ತುದಿನ ಬಾವ್ಲಿ ಕುತ್ಗೆ ಕಟ್ತಾನೆ. ಇನ್ನೊಂದ್ ತುದಿನ ಟ್ರಕ್ ಹಿಂಭಾಗಕ್ಕೆ ಕಟ್ಟತಾನೆ. ಮತ್ತೆ ಆ ಬಾವ್ಲಿನ ಚಂದ್ರನ್ ಕಡೆ ಹಾರಿಸ್ತಾನೆ. ನೋಡ್ತಾ ನೋಡ್ತಾ ಆ ಬಾವ್ಲಿ ಆಕಾಶಕ್ಕೆ ಹಾರ್ತಾ ಇರತ್ತೆ. ಅದ್ರ ಜೊತೆಗೆ ಹಗ್ಗ ಕೂಡ ಹಾರ್ತಿರತ್ತೆ. ಆ ಬಾವ್ಲಿ ಹಾರ್ತಾನೆ ಇರತ್ತೆ. ಹಾರ್ತಾ ಹಾರ್ತಾ ಚಂದ್ರನ ಹತ್ರ ಹೋಗಿ ಉಲ್ಟಾ ನೇತಾಡತ್ತೆ. ಮತ್ತಿನ್ನೇನು, ಮಗನ್ ಖುಷಿಯಾಗಿ ಟ್ರಕ್ ಒಳಗಡೆ ಕೂತ್ಕೊಂಡು ಟ್ರಕ್ ಅನ್ನ ಓಡ್ಸೋಕ್ ಶುರು ಮಾಡ್ತಾನೆ. ಟ್ರಕ್ ನ ಸಹಾಯದಿಂದ ಹಗ್ಗದಿಂದ ಕಟ್ಟಿರೋ ಆ ಬಾವ್ಲಿನ ಎಳಿತಾನೆ. ಅವನ್ ಜೊತೆಗೇನೆ ಆ ಚಂದ್ರ ಕೂಡ ಅವನ್ ಹಿಂದೆ ಬರ್ತಿರತ್ತೆ. ಆಮೇಲೆ ನೋಡ್ತಾ ನೋಡ್ತಾ ಆ ಚಂದ್ರ ನೆಲಕ್ ಬಂದು ಬಿದ್ದು ಹೋಗ್ತಾನೆ. ಮಗನ್ ಟ್ರಕ್ ಇಂದ ಇಳ್ದು ಹೋಗಿ ನೇರವಾಗಿ ಆ ಚಂದ್ರನ ಎತ್ಕೋತಾನೆ. ಚಂದ್ರನ ನೋಡಿ ಅವನಿಗೆ ತುಂಬಾನೇ ಖುಷಿ ಆಗತ್ತೆ. ಚಂದ್ರನ ಕದ್ದ ಬಾಹುಲಿಯೇ, ನಿನಗೆ ತುಂಬಾ ತುಂಬಾ ಧನ್ಯವಾದ. ನೀನೀಗ ಹೋಗ್ಬೋದು. ಮಗನ್ ಆ ಬಾವ್ಲಿನ ಹಗ್ಗದಿಂದ ಬಿಡುಗಡೆ ಮಾಡಿ ಅದನ್ನ ಹಾರಿಸ್ಬಿಡ್ತಾನೆ. ಮಾರನೇ ದಿನ ಆ ಚಂದ್ರನ ಕೈಯಲ್ಲಿ ಹಿಡ್ಕೊಂಡು ಮಗನ್ ಸೇಟ್ ಮನೆ ಕಡೆ ಹೋಗ್ತಾನೆ. ಮಗನ್ ಕೈಯಲ್ಲಿದ್ದಂತ ಚಂದ್ರನ ನೋಡಿ ಜನಗಳಿಗೆ ಆಶ್ಚರ್ಯ ಆಗತ್ತೆ. ಮಗನ್ ಸೇಟು ಕೂಡ ಚಂದ್ರನ ತೋರಿಸಿದಾಗ ಸೇಟುಗೆ ತುಂಬಾ ಆಶ್ಚರ್ಯ ಆಗತ್ತೆ. ಕೋತಿ ಕೈಯಲ್ಲಿ ಮಾಣಿಕ್ಯ ಕೇಳಿದ್ದೆ, ಆದ್ರೆ ಕೋತಿ ಕೈಯಲ್ಲಿ ಚಂದ್ರ ಸಿಕ್ಕಿದ್ಯಲ್ಲ. ಈ ಚಂದ್ರನ ಸ್ಥಾನ ನನ್ನ ಕೈಯಲ್ಲಿ, ಆ ಕೋತಿ ಕೈಯಲ್ಲ. ನಾನಿದನ್ನ ಪಡಿತೀನಿ. ಆಮೇಲೆ ಸೇಟು ಹೇಳ್ತಾನೆ, ವರೆ ವಾ 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 ಮದನ್, ನಾನು ನಿನ್ನ ಬುದ್ಧಿಶಕ್ತಿಯನ್ನ ಮೆಚ್ತೀನಿ. ನೀನೀಗ ಈ ಕಳ್ತನ ಎಲ್ಲ ಬಿಟ್ಟು ಒಂದು ಮ್ಯೂಸಿಯಂ ತೆರಿ. ಜನ ಚಂದ್ರ ನೋಡೋದಕ್ ಬರ್ತಾರೆ, ಮತ್ತೆ ಚೆನ್ನಾಗಿ ದುಡಿಮೆ ಆಗುತ್ತೆ. ಆಮೇಲೆ ಇನ್ನೇನು, ಮಗನ್ ಒಂದು ಮ್ಯೂಸಿಯಂ ಓಪನ್ ಮಾಡಿ ಒಂದು ಗಾಜಿನ ಡಬ್ಬದಲ್ಲಿ ಚಂದ್ರನ್ ಇಡ್ತಾನೆ. ದೂರ ದೂರದಿಂದ ಚಂದ್ರನ್ ನೋಡೋದಕ್ಕೆ ಜನಗಳು ಬರ್ತಾ ಇದ್ರು. ಮತ್ತೆ ಮಗನ್ಗೆ ಒಳ್ಳೆ ಸಂಪಾದನೆನೂ ಆಗ್ತಿತ್ತು. ಆದ್ರೆ ಇದು ತುಂಬಾ ದಿನ ನಡೀಲಿಲ್ಲ. ಚಂದ್ರ ದಿನ ಕಳ್ದ ಹಾಗೆ ಸಣ್ಣವನಾಗ್ತಾ ಹೋದ. ಮತ್ತೆ ಅಮಾವಾಸ್ಯೆ ರಾತ್ರಿ ಚಂದ್ರ ಮಾಯ ಆಗೋದ. ಅದನ್ನ ನೋಡಿ ಮಗನ್ ಅಳೋಕ್ ಶುರು ಮಾಡ್ದ.
ಅಯ್ಯೋ ಭಗವಂತ, ಎಷ್ಟು ಕಷ್ಟಪಟ್ಟು ಚಂದ್ರನ ಕದ್ದೆ, ಈಗ ಈ ಚಂದ್ರ ಮಾಯ ಆಗೋಯ್ತು, ನಾನು ಬರ್ಬಾದ್ ಆಗ್ಬಿಟ್ಟೆ. ಮಗನ್ ತುಂಬಾ ಜೋರಾಗಿ ಅಳ್ತಾ ಇದ್ದ. ಆಗ ಸೇಟು ಅಲ್ಲಿಗ್ ಬಂದು ಹೇಳ್ತಾನೆ, ತುಂಬಾ ಬೇಸರ ಆಯ್ತು ಮದನ್, ನೀನಂತೂ ಬರ್ಬಾದ್ ಆಗೋದೆ. ಈಗ ಏನ್ ಮಾಡ್ತೀಯಾ? ನೀವೇ ಹೇಳಿ ಏನ್ ಮಾಡ್ಲಿ? ಈ ಮ್ಯೂಸಿಯಂನ ನನಗ್ ಮಾರ್ಬಿಡು. ತಗೊಳ್ಳಿ, ಚಂದ್ರ ಹೊರಟೋಯ್ತು, ನಾನೀಗ ಇದನ್ನ ಇಟ್ಕೊಂಡು ಏನ್ ಮಾಡ್ಲಿ? ನೀವೇ ತಗೊಳ್ಳಿ. ಆಮೇಲೆ ಸೇಟು ಸ್ವಲ್ಪ ದುಡ್ಡನ್ನ ಕೊಟ್ಟು ಆ ಮ್ಯೂಸಿಯಂ ಅನ್ನ ಕೊಂಡ್ಕೋತಾನೆ. ಆಮೇಲೆ ಮಗನ್ ಅಲ್ಲಿಂದ ಹೊರಟೋಗ್ತಾನೆ. ಸ್ವಲ್ಪ ದಿನ ಕಳೀತು. ಅಮಾವಾಸ್ಯೆಯ ಪ್ರಭಾವ ಮುಗೀತು. ನಿಧಾನವಾಗಿ ಚಂದ್ರ ದೊಡ್ಡವನಾಗ್ತಾ ಇದ್ದ. ಆಮೇಲೆ ಜನಗಳು ಮತ್ತೆ ಅವನು ನೋಡಕ್ ಬಂದ್ರು. ಇದೇ ರೀತಿ ಸೇಟು ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದ. ಆದ್ರೆ ಮುಟ್ಟಾಳ ಮಗನ್ ಮತ್ತೆ ಜನಗಳ ಮನೆ ಹಿಂಭಾಗ ಹೋಗಿ ಗೋಡೆ ಹೊಡಿತಾ ಇದ್ದ.